ಸಿಂಪ್ಲಿ ಮಲ್ನಾಡ್ ಟಿವಿಗೆ ಸ್ವಾಗತ. ಬನ್ನಿ, ಇವತ್ತು ಯಾಕೆ ಜಾಮೂನ್ ಮಾಡಿದೀವಿ ಅಂತ ನೋಡೋಣ. ಇವತ್ತು ವೈಕುಂಠ ಏಕಾದಶಿ, ನನ್ನ ಮಗಳದು ಹುಟ್ಟಿದ ನಕ್ಷತ್ರ. ಅವಳು ಈ ವೈಕುಂಠ ಏಕಾದಶಿ ದಿನನೇ ಹುಟ್ಟಿದ್ಲು, ಬೆಳಗ್ಗೆ ಅಷ್ಟೊತ್ತಿಗೆ. ಸೊ ಅವತ್ತು ದೇವಸ್ಥಾನಕ್ಕೆ ಅಂತ ಹೊರಟ್ವಿ ನಾವು. ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬರೋಷ್ಟೊತ್ತಿಗೆ ಬಾಳೆಗೊನೆ ಹಣ್ಣಾಗಿತ್ತು. ಅದನ್ನು ತೆಗೆದು ಒಳ್ಳೆ ದಿನ ಹಣ್ಣಾಗಿದೆ ಅಂತ ದೇವ್ರ ಮನೇಲಿ ಇಟ್ವಿ. ದೇವ್ರ ಮನೆಗೆ ಇಟ್ಟು ನೈವೇದ್ಯ ಮಾಡ್ಕೊಂಡಷ್ಟೊತ್ತಿಗೆ ಮಗಳು ಜಾಮೂನ್ ಅಂದ್ಲು. ಸರಿ, ಜಾಮೂನ್ ಮಾಡೋಣ ಅಂತ ಹಿಟ್ಟು ತಗೊಂಡೆ ಬಂದ್ವಿ ದೇವಸ್ಥಾನದಿಂದ. ಅಲ್ಲಿಂದ ಹಿಟ್ಟು ಕಲ್ಸೋಕೆ ಶುರು ಮಾಡಿದೆ. ಹಿಟ್ಟು ಕಲಿಸುವಾಗ ನಾನು ಯೂಟ್ಯೂಬಿಂದನೇ ನೋಡಿ ಅಲ್ಲಿ ಇಲ್ಲಿ ಕಲ್ತಿದ್ದು. ಏನೋ ಹಾಲು ಹಾಕಬೇಕು ಅಂತ ಇದ್ರು. ಸ್ವಲ್ಪ ಹಾಲು ಹಾಕ್ಕೊಂಡು ಕಲಸಿದ್ವಿ. ಹಾಲು ನಾನು ಅವತ್ತು ಫುಲ್ ಹಾಲು ಹಾಕ್ಕೊಂಡಿದ್ದೆ, ತುಂಬ ಸಾಫ್ಟಾಗಿ ಬಂದಿತ್ತು. ಆದ್ದರಿಂದ ಹಾಲು ಹಾಕ್ಕೊಬೋದು ಚೆನ್ನಾಗಿ. ಹಾಲು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಕಲಿಸೋದು ಅಂದರೆ ಗೊತ್ತಲ್ಲ, ನಾದಬೇಕು. ಜಾಮೂನ್ ಮಾಡಿರೋರಿದ್ದರೆ ಗೊತ್ತಾಗುತ್ತೆ, ಇಲ್ಲ ಅಂದರೆ ಒಂದು 5 ನಿಮಿಷನಾರು ಹಿಡಿಯುತ್ತೆ ಹಿಟ್ಟು ಕಲ್ಸೋಕ್ಕೆ. ಚೆನ್ನಾಗಿ ಕಲಿಸಿದ್ರೆ ತುಂಬ ಸಾಫ್ಟಾಗಿ ಬಂದ್ಬಿಡುತ್ತೆ. ಆಮೇಲೆ ಅದನ್ನೆಲ್ಲ ಕಲಿಸ್ಕೊಂಡು ರೆಡಿ ಮಾಡಿದ್ವಿ. ಮೇಲೆ ತುಪ್ಪ ಹಾಕಿದ್ರೆ ಒಳ್ಳೆ ಶೈನಿಂಗ್ ಬರುತ್ತೆ ಅಂತ ನಾನು ನೋಡಿದ್ನಲ್ಲ, ಅದರಿಂದ ಒಂದು ಸ್ವಲ್ಪ ನಂದಿನಿ ತುಪ್ಪ ತುಂಬ ಚೆನ್ನಾಗಿ ಬರುತ್ತೆ. ನಂದಿನಿ ತುಪ್ಪನೇ ಹಾಕ್ಕೊಂಡ್ವಿ. ಹಾಕ್ಕೊಂಡು ಶೈನಿಂಗ್ ಮಾಡ್ಕೊಂಡು ಅದನ್ನ ಎಲ್ಲ ಚೆನ್ನಾಗಿ ಕಲಸಿ ಒಂದು ಬಟ್ಟೆ ಮುಚ್ಚಿಟ್ಬಿಟ್ಟಿದ್ದೆ. ಆಮೇಲೆ ಉಂಡೆ ಮಾಡೋಣ ಅಂತ ಚಿಕ್ಕದಾಗಿ ಉಂಡೆ ಕಟ್ತಾ ಇದ್ವಿ. ಅಷ್ಟೊತ್ತಿಗೆ ನನ್ನ ಮಗಳು ಬಂದ್ಲು, ಚಿಕ್ಕವಳು ಬಂದ್ಬಿಟ್ಟು ನಾನು ಮಾಡ್ತೀನಿ ಅಂತ ಬರ್ತಾಯಿದ್ಲು. ಸರಿ ಅಂತ, ಅವಳು ಎಷ್ಟು ಮಾಡ್ತಾಳೆ ಅನ್ನೋದೇ ಇಂಪಾರ್ಟೆಂಟ್ ಅಲ್ಲ, ಅವಳಿಗೂ ಇಂಟ್ರೆಸ್ಟ್ ಇತ್ತಲ್ಲ, ಮಾಡಲಿ, ನನ್ನ ಜೊತೆಗೂ ಆಗುತ್ತೆ ಮಾತಾಡಿಕೊಂಡು ಮಾಡಿದ್ವಿ. ಸೊ ಆ ಇಂಟ್ರೆಸ್ಟ್ಗೆ ನಂಗೆ ಖುಷಿ ಆಯಿತು. ನೋಡಿಲಿ ಎಷ್ಟು ಚಿಕ್ಕದು ಮಾಡ್ತಾ ಇದ್ದಾಳಂತೆ. ಆದರೂ ಪರವಾಗಿಲ್ಲ, ಎಲ್ಲ ಇಬ್ಬರು ಸೇರ್ಕೊಂಡು ಉಂಡೆ ಎಲ್ಲ ಮಾಡ್ಕೊಂಡ್ವಿ. ಮಾಡಾದ್ಮೇಲೆ ಎಣ್ಣೆ ನಾನು ಚಿಕ್ಕ ಬಾಂಡೆಲಿ ಇಡ್ತೀನಿ. ಒಂದೇ ಸಾರಿ ಕಾಯಿಸಿದ ಎಣ್ಣೆ ಮತ್ತೆ ಯೂಸ್ ಮಾಡೋಕ್ಕಾಗಲ್ವಲ್ಲ, ಅದರಿಂದ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಸ್ವಲ್ಪನೇ ಹಾಕಿ ಕಾಯಿಸ್ಕೊಂಡ್ರು ನಮಗೆ ಎಣ್ಣೆ ವೇಸ್ಟ್ ಆಗಲ್ಲ, ಮತ್ತೆ ಯೂಸ್ ಮಾಡೋ ಪ್ರಸಂಗ ಬರಲ್ಲ. ಅದರಿಂದ ಎಲ್ಲದನ್ನು ಉಂಡೆ ಆಯ್ತು. ಅಷ್ಟೊತ್ತಿಗೆ ನನ್ನ ಮಗಳು ಕಟ್ಟಿದ್ಲು. ಆ ಚಿಕ್ಕದೆಲ್ಲ ಆಯ್ಕೊಂಡೆ. ಫಸ್ಟ್ ಆಯ್ಕೊಂಡು ಅದನ್ನೆಲ್ಲ ಫಸ್ಟ್ ಕಾಯಿಸ್ಕೊಂಡೆ, ಯಾಕಂದ್ರೆ ಚಿಕ್ಕದಲ್ವಾ. ಅದು ಫಸ್ಟ್ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಕಾದಾಗ ಹಾಕಿದ್ರೆ ಎಲ್ಲ ಹಾಕೋಷ್ಟೊತ್ತಿಗೆ ಎಣ್ಣೆ ತಣ್ಣಗಾಗ್ಬಿಡುತ್ತೆ. ಆವಾಗ ಸಿಮ್ಗೆ ಇಟ್ಕೊಂಡ್ಬಿಟ್ರೆ ನಿಧಾನ ಉರಿಲೇ ಬೇಯಿಸ್ಕೋಬೇಕು. ಇಲ್ಲಾಂದರೆ ಒಳಗಡೆ ಗಟ್ಟಿ ಇರುತ್ತೆ, ಮೇಲ್ ಮಾತ್ರ ಕಾದಿರುತ್ತೆ. ಅದಕ್ಕೋಸ್ಕರ ನೋಡಿ, ಗೋಲ್ಡನ್ ಬ್ರೌನ್ ಎಷ್ಟು ಚೆನ್ನಾಗಿದೆ. ಈಗ ಗೋಲ್ಡನ್ ಕಲರ್ ಆಗಿದೆ, ಇನ್ನೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ನಿಧಾನಕ್ಕೆ ಕಾಯಿಸ್ಕೊಂಡ್ರೆ ಒಳವರೆಗೂ ಚೆನ್ನಾಗಿ ಕಾದಿರುತ್ತೆ. ಅದನ್ನ ಆಮೇಲೆ ಚೆನ್ನಾಗಿ ಪಾಕಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನುವಾಗ ಸಾಫ್ಟ್ ಚೆನ್ನಾಗಿರುತ್ತೆ. ಹೀಗೆ ಮಾಡಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಟ್ಟೆ ಎಲ್ಲದನ್ನು. ನಾನು ಪ್ಯಾರ್ಲಲ್ಲಿ ಈ ಕಡೆ ಪಾಕಕ್ಕೂ ಇಟ್ಕೊಂಡಿದ್ದೀನಿ. ಪಾಕಕ್ಕೆ ಇಟ್ಕೊಂಡು ಅದನ್ನು ಆಯ್ತು, ಆಲ್ಮೋಸ್ಟ್ ಪಾಕ ಆಯಿತು. ತುಂಬ ದಪ್ಪ ಪಾಕ ಮಾಡಲ್ಲ, ತೆಳು ಇರುತ್ತೆ ನಮ್ಮ ಮನೇಲಿ ಪಾಕ. ಯಾಕಂದರೆ ಸ್ವೀಟ್ ಅಷ್ಟು ಜಾಸ್ತಿ ತಿನ್ನಲ್ಲ, ಸ್ವಲ್ಪ ಕಮ್ಮಿ ಸ್ವೀಟ್. ಹಾಗಾಗಿ ಇನ್ನು ನಾನಂತೂ ಅದಕ್ಕೆ ಹಾಲು ಹಾಕ್ಕೊಂಡು ತಿಂತೀನಿ. ಅಪ್ಪ, ಜಾಮೂನ್ಗೆ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಕಮ್ಮಿನೇ ನನಗಿಷ್ಟ. ಅದರಿಂದ ಈ ಥರ ಎಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಆಮೇಲೆ ಪಾಕಕ್ಕೆ ಹಾಕ್ಕೊಂಬಿಟ್ಟೆ ಒಂದೇ ಸರಿ ಪ್ಲೇಟಲ್ಲಿ ಹಾಕೊಂಡು. ಸಾಫ್ಟಾಗಿ ಜಾಮೂನ್ ಬಂದಿತ್ತು. ಆಮೇಲೆ ಅದನ್ನೆಲ್ಲ ಒಂದು ಪ್ಲೇಟಿಗೆ ನನ್ನ ಮಕ್ಕಳಿಬ್ಬರು ಬಂದುಬಿಟ್ಟು ತಿನ್ನೋಕ್ಕೆ ಅಂತ ಬಂದಿದ್ರು. ಇವತ್ತು ನನ್ನ ಮಗನೂ ಬಂದಿರೋದ್ರಿಂದ ಜಾಮೂನ್ ತುಂಬ ಇಷ್ಟಪಟ್ಟು ತಿಂತಾನು. ಅವನಿಗೆ ತುಂಬ ಸ್ವೀಟ್ ಅಂದ್ರೆ ತುಂಬ ಇಷ್ಟ. ಹಾಗಾಗಿ ಬಿಸಿನೇ ಅವನಿಗೆ ಹಾಕ್ಕೊಡ್ತಾ ಇದ್ದಾಳೆ. ಸೊ ಬಿಸಿ ಜಾಮೂನ್ ಮಾಡ್ಕೊಳ್ಳೋಣ, ತಿನ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ಚೆನ್ನಾಗಿದೆ ಅಲ್ವಾ? ಈ ಥರ ಜಾಮೂನ್ ಮಾಡಿಕೊಂಡ್ರೆ ಮಕ್ಕಳಿಗೆಲ್ಲನೂ ಇಷ್ಟ ಆಗುತ್ತೆ, ತುಂಬ ಖುಷಿಯಾಗಿ ತಿಂತಾರೆ. ಯಾವತ್ತಾದರೂ ಹಬ್ಬದ ದಿನ ನೀವು ಮಾಡ್ಕೊಳ್ಳಿ. ಥ್ಯಾಂಕ್ ಯು.